ಫ್ಯಾಮಿಲಿ ಅವರಿಗೂ ಡೋರ್ ಓಪನ್ ಮಾಡೋಕ್ಕಾಗಿಲ್ಲ ಹೊಡೆದು ಏನು ಮಾಡೋಕ್ಕಾಗಿಲ್ಲ ಡೋರ್ ಓಪನ್ ಈ ಇನ್ಸಿಡೆಂಟ್ ಯಾವ ರೀತಿಯಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗನ್ಸಂಗೆ ಇದು CNG ಆಫ್ಟರ್ ಮಾರ್ಕೆಟ್ ಫಿಟ್ಮೆಂಟ್ ಮಾಡ್ಸೋಕೆ ಹೋಗಿ ಈ ಥರ ಪ್ರಾಬ್ಲಮ್ ಆಗಿರ್ಬೋದು. ನೀವು ಅಬ್ಸರ್ವ್ ಮಾಡ್ಬೋದು, ಬೆಂಕಿ ಕಾರಿನ ಹಿಂಭಾಗದಲ್ಲೇ ಜಾಸ್ತಿ ಹತ್ತಿರುವಂಥದ್ದು. ಬಹಳ ದುಃಖಕರ ಸಂಗತಿ ಏನಂದ್ರೆ ಕಾರ್ ಡೋರು ಆ ಟೈಮಲ್ಲಿ ಓಪನ್ ಆಗಿಲ್ಲ. ಇದಾಗಿರೋದು ಬೆಂಗಳೂರು ತುಮಕೂರು ಹೈವೇಲಿ. ಸಾರ್ವಜನಿಕರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಬೆಂಕಿನ ಆರಿಸೋಕ್ಕೆ, ಬಟ್ ಅದು ಸಾಧ್ಯವಾಗಿಲ್ಲ. ಬೆಂಕಿ ಬಹಳ ಜೋರಾಗಿ ಹತ್ಕೊಂಡಿದೆ. ಯಾವಾಗ ಏನು ಅನಾಹುತ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರೋ ರೀತಿ ನೋಡ್ಕೊಬೇಕು ಅಂದರೆ ನಿಮ್ಮ ಕಾರಲ್ಲಿ CNG ಏನಾದರೂ ಫಿಟ್ ಆಗಿದ್ರೆ ದಯವಿಟ್ಟು ಅದೆಲ್ಲ ಪ್ರಾಪರ್ ಕಂಡೀಷನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕಂಪನಿಯಿಂದ ಏನು ಬಂದಿರುತ್ತೆ CNG ಫಿಟ್ಮೆಂಟು ಅದನ್ನ ಮಾತ್ರ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡಿ. ಆಫ್ಟರ್ ಮಾರ್ಕೆಟ್ ಹೊರಗಡೆ ಹೋಗಿ CNGನ ಆಲ್ಟರ್ ಮಾಡಿಸೋಂಥ ಕೆಲಸ ಮಾಡೋಕೆ ಹೋಗಬೇಡಿ. ಈ ಥರ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ ಆ ಥರ ಏನಾದರೂ ನೀವು ಆಲ್ಟ್ರೇಷನ್ ಮಾಡ್ಸೋಕೆ ಹೋದರೆ. ಈ ವಿಡಿಯೋ ನೋಡಿ ನನಗಂತೂ ಬಹಳ ದುಃಖ ಆಯಿತು. ಈ ಥರ ಪರಿಸ್ಥಿತಿ ನಮ್ಮ ಶತ್ರುಗೂ ಕೂಡ ಬರೋದು ಬೇಡ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇನೆ, ಕಾರ್ಗಳಿಗೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಅದು ಎಲೆಕ್ಟ್ರಿಕ್ ಕಾರ್ ಆಗದೆ ಇರ್ಬೋದು, ಯಾವುದೇ ಕಾರ್ ಆಗಲಿ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಯಾರೇ ಆಗಲಿ ಅಲರ್ಟ್ ಆಗಿರಬೇಕು, ಅವೇರ್ ಆಗಿರಬೇಕು ಇದ್ರ ಬಗ್ಗೆ ಅನ್ನೋ ಒಂದೇ ಒಂದು ಕಾರಣದಿಂದ ಈ ವಿಡಿಯೋನ ಮಾಡ್ತಾ ಇರೋದು.